ಪ್ರತಿನಿಧಿ ರಾಮ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂತ್ಯಕ್ರಿಯೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗಿದೆ ಅದರ ಮಾಹಿತಿಯನ್ನು ಕೊಡೋದಕ್ಕೆ. ರಾಮ್, ಈಗ ನಾವು ಗಮನಿಸ್ತಿರೋ ಹಾಗೆ TV9 ಮೂಲಕ ಒಂದ್ ಕಡೆ ಅಂತಿಮ ಯಾತ್ರೆ, ಇನ್ನೊಂದು ಕಡೆ ಈ ಅಂತ್ಯಕ್ರಿಯೆಗೆ ಏನೇನು ಸಿದ್ಧತೆಗಳಾಗ್ತಿದೆ, ಎರಡರ ಒಂದು ಲೈವ್ ಕವರೇಜ್ ಅನ್ನು ಕೂಡ ನಾವು ಕೊಡ್ತಾ ಇದೀವಿ. ಇದರಲ್ಲಿ ನಾವು ಗಮನಿಸೋದಾದ್ರೆ ಅವರ ಹುಟ್ಟೂರು, ಈ ಸಾಧನೆಗೆಲ್ಲ ಮೂಲ ಆ ಊರು ಸೋಮನಹಳ್ಳಿ, ಅಲ್ಲಿಂದ ಬೆಳೆದು ದೇಶ ವಿದೇಶಕ್ಕೂ ಕೂಡ ತಮ್ಮ ಹೆಸರನ್ನ, ತಮ್ಮ ಛಾಪನ್ನ ಮೂಡಿಸಿದಂಥವ್ರು SM ಕೃಷ್ಣ ಅವರು. ಸೊ ಅಂತಿಮ ಸಿದ್ಧತೆ ಹೇಗೆ ನಡೀತಾ ಇದೆ, ಏನ್ ಚಿತ್ರಣ ಕಂಡು ಬರ್ತಾ ಇದೆ ಅಂತ? ಅವಿನಾಶ್, ಖಂಡಿತವಾಗಿಯೂ ನಾಡು ಕಂಡಂತಹ ಅಪರೂಪದ ರಾಜಕಾರಣಿ SM ಕೃಷ್ಣ ಅವರ ಅಂತ್ಯಕ್ರಿಯೆ ಒಂದು ಕಡೆ ಅಂತ್ಯ ಸಂಸ್ಕಾರಕ್ಕಾಗಿ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ರೆ ಅಂತಿಮ ಸವಾರಿ ಸಾಗಿದೆ. ಈಗ ನಾವು ಅವರ ಹುಟ್ಟೂರಿನಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಏನು ಒಂದು ಕಡೆ ಅಂತಿಮ ಯಾತ್ರೆಯ ಮೆರವಣಿಗೆ ಬೆಂಗಳೂರಿನಿಂದ ಸಾಗಿ ಬರ್ತಾ ಇದೆ ಹುಟ್ಟೂರಿನತ್ತ. ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಅಂತಿಮ ಯಾತ್ರೆ ಇದ್ದು ಅದು ಕೊನೆಗೊಳ್ಳುವಂಥದ್ದು ಬಿದಿರಿನ ಆ ಒಂದು ಏನು ಆಡು ಭಾಷೆಯಲ್ಲಿ ಕರೆಯುವಂತಹ ಚಟ್ಟ ಏನು ಹೇಳ್ತಾರೆ ಅದನ್ನು ಕಟ್ಟುವಂತಹ ಕೆಲಸಕ್ಕೆ ಇಲ್ಲಿ ಅವರ ಹುಟ್ಟೂರಿನಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಏನು ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗ್ತದೆ. ಮೊದಲು ಏನು ಆ ಒಂದು ಅಂತಿಮ ಯಾತ್ರೆಯಲ್ಲಿ ಏನು ಮೃತದೇಹವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ, ಇಲ್ಲಿ ಬಂದ ನಂತರ ಇಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಮಧ್ಯಾಹ್ನ 3 ಗಂಟೆಯವರೆಗೂ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ. ಮತ್ತು ಇಲ್ಲಿಂದ ಆ ಒಂದು ಏನು ಮೃತದೇಹವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಿದಿರಿನಿಂದ ಸಿದ್ಧಪಡಿಸುವಂಥ, ಯಾಕಂದರೆ ನಮ್ಮ ಸಂಪ್ರದಾಯದಲ್ಲಿ ಅಂತಿಮವಾಗಿ ಬಿದಿರಿನ ಒಂದು ವಾಹನದಲ್ಲಿ ತೆಗೆದುಕೊಂಡು ಹೋಗುವಂತಹ ಸಂಪ್ರದಾಯ ಇದೆ. ಅದನ್ನೇ ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲೇ ಏನು ಎಲ್ಲಿ ಮೃತಪಡ್ತಾರೆ ಅಲ್ಲಿಂದ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಇದೇ ಒಂದು ರೀತಿಯಾದಂತಹ ಬಿದಿರಿನಲ್ಲಿ ಕಳಿಸ್ಕೊಂಡು ಅಲ್ಲಿ ಮೃತದೇಹವನ್ನು ಇಟ್ಟು ತೆಗೆದುಕೊಂಡು ಹೋಗುವಂತಹ ಕೆಲಸ ಆಗ್ತದೆ. ಮತ್ತೆ ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಅಂತಿಮ ಯಾತ್ರೆಯ ವಾಹನ ಅಂತಲೇ ಇದನ್ನು ಕರೀತಾರೆ. ಅದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಅಲಂಕಾರವನ್ನು ಮಾಡುವಂಥದ್ದು, ಮತ್ತೆ ಹೂಗುಚ್ಛಗಳನ್ನು ಮಾಡುವಂಥದ್ದು, ಮತ್ತೆ ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಾ ಅದರ ಮೇಲ್ಭಾಗದಲ್ಲಿ ಈ ರೀತಿಯಾದಂತಹ ಒಂದು ಅಲಂಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ವಿವಿಧ ಪುಷ್ಪಗಳನ್ನು ಬಳಸಿ ಈ ಒಂದು ಅಲಂಕಾರವನ್ನು ಮಾಡಲಾಗ್ತದೆ. ಯಾಕಂದರೆ ಆ ಬಿದಿರಿನಿಂದ ಮಾಡಿದಂಥದ್ದು ಸಾಕಷ್ಟು ಶ್ರೇಷ್ಠವಾದಂಥದ್ದು, ಅದರಲ್ಲೇ ಅಂತಿಮ ಯಾತ್ರೆ ಆಗಬೇಕು ಅನ್ನೋಂಥ ಸಂಪ್ರದಾಯ ಇರೋದ್ರಿಂದಾಗಿ ಆ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಿಮ ಹಂತದ ಸಿದ್ಧತೆ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು, ಆ ಬಾಳೆ ಇದಿರ್ಬೋದು, ಮತ್ತೆ ಆ ವಿವಿಧ ಹೂವಿನ ಅಲಂಕಾರಗಳನ್ನಿರ್ಬೋದು, ಇವೆಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ತಾವು ಹೇಳಿದಂತೆ ಖಂಡಿತವಾಗಿಯೂ ನಾಡು ಕಂಡಂತಹ ಅಪರೂಪದ ರಾಜಕಾರಣಿ, CM ಆಗಿ, ವಿದೇಶಾಂಗ ಸಚಿವರಾಗಿ, ಹಳ್ಳಿಯಿಂದ ದಿಲ್ಲಿಯವರೆಗೂ ಸಹ ಕೀರ್ತಿ ಪತಾಕೆಯನ್ನು ಆರಿಸಿದಂಥವರು, ಒಂದು ಹಳ್ಳಿಯ ಸೊಗಡನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥವರು. ಹೀಗಾಗಿಯೇ ಅವರ ಒಂದು ಏನು ಅಗಲಿಕೆ ಇದೆ ಕೋಟ್ಯಾಂತರ ಅಭಿಮಾನಿಗಳಿಗೆ ನೋವನ್ನು ತಂದಿದೆ. ಇದೇ ಕಾರಣಕ್ಕೆ ಇನ್ನೂ ಸಹ ಏನು ಆ ಅಂತಿಮ ಯಾತ್ರೆ ಅವರ ಹುಟ್ಟೂರನ್ನು ಸೋಮನಹಳ್ಳಿಯನ್ನು ತಲುಪಿಲ್ಲ. ಆದರೂ ಸಹ ಈಗಾಗಲೇ ಸರತಿ ಸಾಲಿನಲ್ಲಿ ಜನಗಳು ಬಂದು ಇಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ. ಅಂದರೆ ಅಂತಿಮ ದರ್ಶನವನ್ನು ಪಡಿಬೇಕು. ನಮ್ಮ ಊರಿನ ಹುಡುಗ, ಅಂದರೆ ನಮ್ಮ ಈ ಒಂದು ಮದ್ದೂರು ಸೋಮನಹಳ್ಳಿಯಿಂದ ದೆಹಲಿಯವರೆಗೂ ಕೀರ್ತಿ ಪತಾಕೆಯನ್ನು ಆರಿಸಿದ್ರು. ಈಗಲೂ ಸಹ ಬೆಂಗಳೂರಿನ IT-BT ಏನಿದೆ ಅದನ್ನು ನೆನೆಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ನಮ್ಮ ಊರಿನ ಹುಡುಗನನ್ನು ನೆನಪು ಮಾಡ್ಕೋತಾರೆ. ಹೀಗಾಗಿ ಅವರ ಅಂತಿಮ ದರ್ಶನವನ್ನು ಪಡಿಬೇಕು ಅಂತೇಳಿ ಈಗಾಗಲೇ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ 1 ಗಂಟೆ ಸುಮಾರಿಗೆ ಈ ಮೃತದೇಹವನ್ನು ಅವರ ಹುಟ್ಟೂರಿಗೆ ತೆಗೆದುಕೊಂಡು ಬರಲಾಗ್ತದೆ. ಸೊ ಹಾಗಾಗಿ 1 ಗಂಟೆ ಮುಂಚಿತವಾಗಿಯೇ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಮಹಿಳೆಯರು, ಹಿರಿಯರು ಸಹ ಬಂದಿರೋ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ. ಎಲ್ಲಿಂದ ಬಂದಿರೋಂಥದ್ದು? ಎಲ್ಲಿಂದ ಬಂದಿರೋ ಸರ್? ನಾವಿಲ್ಲೇ ಮದ್ದೂರವರೇ. ನಾವು ಬೆಳಗ್ಗೆ 9 ಗಂಟೆಯಿಂದ ಬಂದು ಸಾಲಲ್ಲಿ ನಿಂತೀವಿ. ಸಾಲಲ್ಲಿ ನಿಂತಿರೋ ಬೆಳಗ್ಗೆಗೆ ಬಂದಿರೋ ಉದ್ದೇಶ ಏನಂದರೆ ಆದಷ್ಟು ಬೇಗ ನೋಡಬೇಕು, ಮೊದಲಿಗೆ ಅವರ ದರ್ಶನ ಮಾಡಿ ಅಂತಿಮ ನಮ್ಮನ್ನು ಸಲ್ಲಿಸಬೇಕನ್ನೋದು ಸರತಿಯಲ್ಲಿ ನಿಂತಿರೋರ ದೊಡ್ಡ ಉದ್ದೇಶ ಆಗಿದೆ. ತಮ್ಮ ಊರಿನವರೇ ಅವರು? ಪಾಂಡವಪುರದವರು. ಪಾಂಡವಪುರದಿಂದ ಎಷ್ಟು ಗಂಟೆಗೆ ಬಂದ್ರಿ? ನಾವು 8ವರೆಗೆ ಬಂದವರು ಇಲ್ಲಿಗೆ. ಹೇಗೆ ಅವರ ಒಡನಾಟ? ಚೆನ್ನಾಗಿದೆ ಬಿಡಿ ಸ್ವಾಮಿ, ನಾವೆಲ್ಲ ಹತ್ತಿರದಲ್ಲಿ ನೋಡಿದ್ದೀವಿ, ಚೆನ್ನಾಗಿದೆ. ನೋಡಿರೋರು, ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡಿರೋರು, ನಮ್ಗೆ ಅವ್ರಿಗೂ 40-50 ವರ್ಷದಿಂದ ಫ್ಯಾಮಿಲಿಗೆಲ್ಲ ಸಂಬಂಧಗಳು, ಮತ್ತೊಂದು ಎಲ್ಲ ಥರದ ಅವ್ರ ಸಂಸ್ಥೆಯಲ್ಲಿ ಟೀಚರ್ ಆಗಿದ್ದವರು ನಾವು, ಎಲ್ಲ ಥರದಲ್ಲೂ ಒಡನಾಟ ಹೊಂದಿರ್ತಕ್ಕಂಥವ್ರು. ಕೌಟುಂಬಿಕವಾಗಿ, ಹೊರಗೆ ಒಳಗೆ, ರಾಜಕೀಯಾತ್ಮಕ ಸೇವೆ ಎಲ್ಲ ಥರದಲ್ಲೂ. ಬಟ್ ಏನಂದರೆ ಸೋಮನಹಳ್ಳಿಯಲ್ಲಿ ಒಂದು SCMM ಯೂನಿವರ್ಸಿಟಿ ಆಗಬೇಕಾಗಿತ್ತು. ಅವ್ರ ಸಂಸ್ಥೆ ಇದೆ, ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜು. ಅದೊಂದು SCMM ಯೂನಿವರ್ಸಿಟಿ ಆಗಿದ್ದರೆ ಅವರು ಇನ್ನೂ ಸಾವಿರಾರು ಜನಕ್ಕೆ ಇಲ್ಲಿ ಉದ್ಯೋಗ ಮಾಡ್ತಾಯಿದ್ರು. ಸಾವಿರಾರು ಜನದ ಮನೆಯಲ್ಲಿ ಅವ್ರ ಹೆಸರು ಕಾಣ್ತಾ ಇದ್ದು. ಇನ್ನೂ ಇವತ್ತೂ ನಾಡೋಡಿ ಕೃಷ್ಣರಾಜ ಒಡೆಯರು ಹೇಗೆ ಈ ಸಂಸ್ಥಾನದಲ್ಲಿ ಕೆಲಸ ಮಾಡಿದಾರೋ ಅದೇ ರೀತಿ ಈ ಕ್ಷೇತ್ರದಲ್ಲಿ ಅವರ ಹೆಸರು, ಅವರ ಫೋಟೋ ಅವ್ರ ಮನೆಯಲ್ಲಿ ಉಳ್ಕೋತವೆ ಅಂತ. ನಾವು ಕೊಪ್ಪದಿಂದ ಬಂದಿದ್ದೀವಿ. ಹೌದು, ಕೃಷ್ಣ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಶುಗರ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಕೊಪ್ಪದಲ್ಲಿ. ಎಲ್ಲ ಒಳ್ಳೆಯದಿದೆ. ಎಲ್ಲ ಯಾರಿಗೂ ಏನು ತೊಂದರೆ ಕೊಡಲ್ಲ ಅವರು. ಎಲ್ಲನೂ ನೋಡ್ಕೊಂಡು ಹೋಗಿದ್ದಾರೆ. ಯಾವ ಇದನ್ನು
ಮಾಡ್ತಾ ಇಲ್ಲ. ನಮ್ಮ ಹಳ್ಳಿಯವರು ವಿಶ್ವಸಂಸ್ಥೆ ಹೌದು ಹೌದು, ಎಲ್ಲೇ ಇದ್ರು ನಮ್ಮ ಭಾರತ ದೇಶದಲ್ಲಿ ನಂಬರ್ 1 ಅವರೇ, SM ಕೃಷ್ಣ ಅವರೇ. ನಾವು ಕೊಪ್ಪದಿಂದ ಬಂದಿದ್ದೀವಿ. ನಾನು ಇದೇ ಸೋಮನಹಳ್ಳಿ ಹೆಣ್ಮಗಳು, ನನಗೂ ಸ್ವಲ್ಪ ತೀರ ಹತ್ರ ಅವ್ರ ತಂದೆ, ನಮ್ಮ ತಂದೆಯಿಂದ ಅವ್ರ ತಂದೆ ತುಂಬ ಕ್ಲೋಸು. ಮಲ್ಲೆಯವರು ನಮ್ಮ ತಂದೆ ಕೆಂಚಯ್ಯ ಅಂತ ಇಬ್ಬರು ತುಂಬ ಕ್ಲೋಸು. ಅವ್ರ ತಂಗಿ ಎಲ್ಲ ನನ್ನ ಕ್ಲಾಸ್ಮೇಟು. SM ಕೃಷ್ಣ ಅವ್ರ ತಂಗಿ ಪ್ರಭಾನವಳು ನನ್ನ ಕ್ಲಾಸ್ಮೇಟು. ಸೋಮನಹಳ್ಳಿ ಸ್ಕೂಲಲ್ಲೇ ಓದಿದ್ದು ನಾನು. ಕೊಪ್ಪಕ್ಕೆ ಮದುವೆ ಆಗಿದೆ, ಕೊಪ್ಪದಲ್ಲಿದ್ದೀನಿ. ತುಂಬ ಒಳ್ಳೆ ವ್ಯಕ್ತಿ. ತುಂಬ ಓದೋದು ತುಂಬ ನಮ್ಮ ಭಾರತಕ್ಕೆ ನಷ್ಟ ಆಗದೆ ಅಂತ ತಿಳ್ಕೊಬೇಕು ನಾವು ಇವಾಗ ಅಷ್ಟೇ. ಚಿಕ್ಕದಲ್ಲಿ ಅವ್ರ ತಂಗಿ ಜೊತೆ ತುಂಬ ಕ್ಲೋಸು. ಅವ್ರು ಫಸ್ಟ್ ಅಮೇರಿಕಾಕ್ಕೆ ಹೋದಾಗ ನಾವು ಹೋಗಿ ಇದರಲ್ಲಿ ಮಡ್ರಾಸಲ್ಲಿ ಅವ್ರ ಅಕ್ಕ ಇದ್ರೊಬ್ಬರು, ಅಲ್ಲೋಗಿ ಇದಕ್ಕೆ ಅವಾಗೆಲ್ಲ ಹಡಗಿನಲ್ಲಿ ಹೋದ್ರು ಅವರು. ಅವಾಗೆಲ್ಲ ಟಿಕೆಟ್ ಬುಕ್ ಮಾಡಿದ್ರು. ಅವಾಗ ನಾನು ಹೋಗಿದ್ದೆ ಮಡ್ರಾಸ್ಗೆ. ನಾವೆಲ್ಲ ತಿರುಪತಿಗೆ ಹೋಗಿ ಕಂಚಿ ಕಾಳಸ್ತಿ ಎಲ್ಲ ನೋಡಿಕೊಂಡು ಮಡ್ರಾಸಲ್ಲಿ ಅವ್ರ ಅಕ್ಕನ ಮನೆಯಲ್ಲಿದ್ದು ಅಲ್ಲೇ ಟಿಕೆಟ್ ಬುಕ್ ಮಾಡ್ಕೊಂಬಂದರು. ಅವಾಗಿಂದನೂ ಚೆನ್ನಾಗಿ ಪರಿಚಯ, ಚೆನ್ನಾಗಿದ್ದು ಅಂತ. ಚಿಕ್ಕದ್ರಲ್ಲಿ ಹೇಗಿದ್ರು SM ಕೃಷ್ಣ ಅವರು ನೋಡಿದಾಗ ತಾವು ಯುವಕರಿದ್ದಾಗೆಲ್ಲ ಹೇಗಿರ್ತಾ ಇದ್ರು? ತುಂಬ ಸರಳ ವ್ಯಕ್ತಿ, ಯಾವುದೋ ಕೆಟ್ಟು ಮಾತಾಡ್ದವ್ರಲ್ಲ, ಬೇರೆಯವ್ರು ನಿಂದಿಸ್ತವ್ರಲ್ಲ, ತುಂಬ ಬಡವ್ರಿಗೆ ಅನುಕೂಲವಾಗಿ. ಬಡವರು ಇವ್ರು ಶ್ರೀಮಂತರು ಅಂತ ಮೊದಲಿಂದನೂ ನೋಡ್ತಿರ್ಲಿಲ್ಲ. ಬಡವರಾದರೂ ಒಂದೇ, ಶ್ರೀಮಂತರಾದರೂ ಒಂದೇ. ಬಡವ್ರಿಗಂದ್ರೂ ತುಂಬ ಇಷ್ಟ, ಅವರು ತುಂಬ ಇಷ್ಟ. ಬಡವ್ರು ಮುಖ್ಯಮಂತ್ರಿಗಳಾದ್ಮೇಲೂ ತಮ್ಮ ಜೊತೆ ಒಡನಾಟ ಎಲ್ಲ ಬರ್ತಾ ಇದ್ರ, ಮಾತಾಡಿಸ್ತಾ ಇರೋದಿಗೆ ಬರ್ತಾ ಇದ್ರು. ನಮಗೆ ಹೋಗಕ್ಕೆ ಅಷ್ಟು ಪುರ್ಸೊತ್ತಿರಲಿಲ್ಲ, ಆದರೂ ಕೊಪ್ಪಕ್ಕೆ ಬರ್ತಾಯಿದ್ರು. ನಮ್ಮ ಮಾತಾಡ್ಸೋರು. ನನ್ನ ಹೆಸರು ಇವತ್ತಿಗೂ ಜ್ಞಾಪಕ ಇಟ್ಕೊಂಡವ್ರೆ. ನನ್ನ ಹೆಸರನ್ನ ನಿನ್ನೆ ಬೆಳಿಗ್ಗೆನೇ ಗೊತ್ತಾಯಿತು. ಬೆಳಗ್ಗೆಯಿಂದ TV ಮುಂದೆ ಕೂತೆ ನಮ್ಮ ಭಾವನ ಮಗ ಇದ್ದರು. ಅವ್ರನ್ನ ನಾನು ಕರ್ಕೊಂಡೋಗಪ್ಪ ಸೋಮನಹಳ್ಳಿಗೆ, ಇನ್ಯಾರಿಲ್ಲ, ನಾನು ಒಬ್ಬಳೇ ಇರೋದಲ್ಲಿ, ಅದಕ್ಕೆ ಕರ್ಕೊಂಡೋಗಪ್ಪ ಅಂತ ಹೇಳ್ಕೊಂಡಿದ್ದೆ. ನಮ್ಮ ನಾನು ಇದೇ ಊರಿನ ಹೆಣ್ಮಗಳು. ನಾನು ಇದೇ ಊರಿನ ಮಗ. ಅಭಿನಾರರು ನನಗೆ ತುಂಬ ಇದೆ. ಅಲ್ಲ ಫಸ್ಟ್ ಏನು ಹೇಳೋಕ್ಕೆ ಮಾತೇ ಬರಲ್ಲ ಹೇಳೋಕ್ಕೆ. ಅಮೇರಿಕಾದಲ್ಲಿ ಏನು ಮಾಡೋದು? ಏನಿಲ್ಲ, ಇದೆಲ್ಲ ಹೇಳಿದ್ರೆ ಎಲ್ಲರೂ ಸರಿ. ವಿಶ್ವಸಂಸ್ಥೆ ಮತ್ತು ಕರ್ನಾಟಕದ ಬಗ್ಗೆ ಪ್ರತಿಯೊಂದರಲ್ಲೂ ಶ್ರೇಷ್ಠ ಆದಂಥ ವ್ಯಕ್ತಿ ಅಂತ ಇವತ್ತಿನವರೆಗೂ ಕೂಡ ಹೊಗಳ್ಸ್ಕೊಂಡಿದ್ದಾರೆ. ಅಂಥ ವ್ಯಕ್ತಿಗೆ ನಾನೊಬ್ಬ ಶ್ರೀರಂಗಪಟ್ಟಣ, ನಮ್ಮ ರವೀಂದ್ರ ಶ್ರೀಕಂಠಯ್ಯನವರು, ನಾವೆಲ್ಲರೂ ಅವರಿಗೆ ಭಾಳ ಬೆಂಬಲಿಗರು. ಅವರು ನಾನು ಜೊತೆಲಿದ್ದೆ. ಅವರ ಹುಟ್ಟದ ಹಬ್ಬಕ್ಕೆ ಪ್ರತಿ ಹೋಗಿದಾಗ ಶ್ರೀರಂಗಪಟ್ಟಣದಿಂದ ಹಾರ ಬರ್ತದೆ. ಯಾವುದು ಅಂದರೆ ಮಲ್ಲಿಗೆ ಹಾರ. ಅವ್ರಿಗೆ ಮಲ್ಲಿಗೆ ಹಾರ ಬಿಟ್ಟರೆ ಬೇರೆ ಯಾವುದೂ ಹಾರ ಹಾಕ್ಸ್ಕೊತಿರ್ಲಿಲ್ಲ. ಅಂತಾರ ಹತ್ರದಲ್ಲಿ ನೋಡ್ತಿರ್ತಕ್ಕಂಥವನು. ಅವರ ಒಂದು ಪ್ರತಿಮೆ ಇವತ್ತು ವಿಧಾನಸೌಧ, ವಿಕಾಸಸೌಧ ಮಧ್ಯೆ ಮಾಡಲೇಬೇಕು. ಇದು ನಮ್ಮಗಳ ಒತ್ತಾಯ. ಸ್ಮಾರಕ ಮಾಡಬೇಕು ಅಂತ ಹೇಳ್ತಾರೆ. ಸ್ಮಾರಕ ಮಾಡಿ ಅವರ ಜೀವನ ಚರಿತ್ರೆ ತಿಳಿಸ್ಕೊಡೋದು ತುಂಬ ಒಳ್ಳೆಯದು. ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಸ್ಮಾರಕ ಮಾಡಿ ಅವರ ಹೆಸರು ಇರಬೇಕು. ಹೌದು ಇಲ್ಲೇ ಮಾಡಿ ಅಂತ ಹೇಳಿದ್ರು. ಹೌದೌದು. ಮ್ಯೂಸಿಯಂ ಅವರ ಬಾಲ್ಯ ಜೀವನದಿಂದ ಹಿಡಿದು ಇಲ್ಲಿವರೆಗೆ ಇವತ್ತಿನವರೆಗೆ ಏನೇನು ನಡೆದಿದೆ ಅದೆಲ್ಲ ಮ್ಯೂಸಿಯಮಲ್ಲಿ ಇಟ್ಟರೆ ಅನೇಕ ಜನ ಆ ಮ್ಯೂಸಿಯಂ ನೋಡಿ ಅವರ ಜೀವನ ಚರಿತ್ರೆ ಎಲ್ಲರೂ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಅದು ಮಾಡಿದ್ರೆ ಅನುಕೂಲ ಆಗುತ್ತೆ. ಪುಸ್ತಕ ಬರೆದ್ರು ತಪ್ಪೇನಿಲ್ಲ. ಅವ್ರ ಬಗ್ಗೆ ಆತ್ಮಚರಿತ್ರೆ ಬರೆದ್ರು ತಪ್ಪೇನಿಲ್ಲ. ಅವಿನಾಶ್, ಇದು ಇಲ್ಲಿನ ಜನರ ಮಾತುಗಳು. ನಮ್ಮ ಊರಿನ ಹುಡುಗ ನಮ್ಮ ಹಳ್ಳಿಯಿಂದ ದಿಲ್ಲಿಯವರೆಗೂ ಹೆಸರು ಮಾಡಿದ್ದಾರೆ. ಮತ್ತು ತಾವು ನೋಡ್ತಾ ಇರ್ಬೋದು, ಇದೇ ಒಂದು ಸ್ಥಳದಲ್ಲಿ ಅಂತಿಮ ಯಾತ್ರೆಯ ಕ್ಷಣಗಳನ್ನು ಸಹ ನೇರ ಪ್ರಸಾರ ಮಾಡುವಂಥ ಕೆಲಸವನ್ನು TV9 ಮುಖಾಂತರವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು TV9 ತಾವು ಹೇಳದಂತೆ ನಿರಂತರವಾಗಿ ಅಂತಿಮ ಯಾತ್ರೆ ಮತ್ತು ಅಂತ್ಯಕ್ರಿಯೆ ಎಲ್ಲ ಸಿದ್ಧತೆಗಳನ್ನು ತೋರಿಸ್ತಾ ಇದೆ. ರಸ್ತೆಯ ಎರಡೂ ಇಕ್ಕೆಲಗಳಲ್ಲಿ ಜನರು ನಿಂತು ಅದನ್ನು ವೀಕ್ಷಣೆ ಮಾಡುವಂಥದ್ದು, ಅದನ್ನು ನೇರ ಪ್ರಸಾರ ಮಾಡುವಂಥ ಕೆಲಸವನ್ನು TV9 ಮಾಡ್ತಾ ಇದೆ. ಅದನ್ನು ಸಹ ಇದೇ ಒಂದು ಸ್ಥಳದಲ್ಲಿ ಅಂತ್ಯಕ್ರಿಯೆಗೆ ವ್ಯವಸ್ಥೆಯನ್ನು ಮಾಡಿರುವಂಥ ಸೋಮನಹಳ್ಳಿಯ ಸ್ಥಳದಲ್ಲಿ TV9 ವಾಹಿನಿಯಲ್ಲಿ ಬರ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು LED ಪರದ ಮೇಲೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಅಂತಿಮ ದರ್ಶನ ಪಡಲಿಕ್ಕೆ ಸೋಮನಹಳ್ಳಿ ಮಾತ್ರವಲ್ಲ, ಬೇರೆ ಬೇರೆ ಜಾಗಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಜನರು ಬಂದಿದ್ದಾರೆ. ಅವರೆಲ್ಲರೂ ಸಹ TV9ನ ಅಂತಿಮ ಯಾತ್ರೆಯ ದೃಶ್ಯಗಳನ್ನ ತೋರಿಸ್ತಾ ಇದ್ದಾರೆ, ಅದನ್ನು ನೋಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಂತಿಮ ಯಾತ್ರೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತಾ ಕಾರ್ಯಗಳು ಸಹ ನಡೆದಿದ್ದಾವೆ. ಅವಿನಾಶ್,
ಧನ್ಯವಾದ ರಾಮ್. ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡಿತೀನಿ. ಈಗ ಸದ್ಯಕ್ಕೆ ಅಂತಿಮ ಯಾತ್ರೆ ಸಾಗ್ತಿರೋದು, ಜೊತೆಗೆ ಅಂತ್ಯಕ್ರಿಯೆ ಆಗ್ತಿರುವಂತಹ ಜಾಗದಲ್ಲೂ ಕೂಡ TV9ನ ನೇರ ಪ್ರಸಾರವನ್ನು ಅಲ್ಲಿನ ಜನ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಇದು ಕೊನೆಯ ಯಾತ್ರೆ. SM ಕೃಷ್ಣ ಅವರು ಹುಟ್ಟಿ ಬೆಳೆದಂಥ ಊರು. ಇಷ್ಟೆಲ್ಲ ಸಾಧನೆ ಮಾಡಿ ವಾಪಸ್ ನಮ್ಮ ಊರಿಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬರೋದು ನೋವು ತರುವಂಥದ್ದು. ಆದರೆ ವಯಸ್ಸು ಅನ್ನೋದು ಆಯಸ್ಸು ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಇಷ್ಟು ಸಾಧನೆ ಮಾಡಿರುವಂಥ ಅವರು ಜವಾಬ್ದಾರಿ ತೆಗೆದುಕೊಳ್ಳೋದಂಥ ಒಂದು ಸ್ಥಾನಗಳೇ ಇಲ್ಲ ಅಂತ ಹೇಳ್ಬೋದು. ಡೆಸಿಗ್ನೇಷನೇ ಇಲ್ಲ. ಅದು ರಾಜ್ಯದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯಪಾಲರಾಗಿರ್ಬೋದು. ಇನ್ನೊಂದು ಮದು ಏನಂತಂದರೆ, ಸಾಮಾನ್ಯವಾಗಿ ಹಳೆ ಮೈಸೂರು ಭಾಗದಲ್ಲಿ ಯಾರಾದರೂ ಒಬ್ಬ ಲೀಡರ್ ಹುಟ್ಟಿದ್ರೆ ಅವ್ರು ಆ ಭಾಗಕ್ಕೆ ಸೀಮಿತವಾಗಿರ್ತಾರೆ. ಇಡೀ ಕರ್ನಾಟಕಕ್ಕೆ ಅವರು ರೀಚ್ ಆಗಿರೋದಿಲ್ಲ. ಕೆಲವೊಂದಷ್ಟು ಜನ ಮಾತ್ರ ಅಲ್ಲಿಂದ ಬಂದು ಇಡೀ ಕರ್ನಾಟಕ ಇಂಡಿಯಾಕ್ಕೆ ಹೋಗೋದು. ಅದರಲ್ಲಿ SM ಕೃಷ್ಣ ಅವರು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಅವ್ರ ಬಗ್ಗೆ ಕೇಳಿದ್ರೆ ಎಲ್ರಿಗೂ ಕೂಡ ಗೊತ್ತು. ಯಾಕಂದರೆ ಅಂಥ ಒಂದು ತೂಕದ ವ್ಯಕ್ತಿತ್ವ ಒಂದು ಭಾಗಕ್ಕೆ ಸೀಮಿತವಾಗಿದೆ ಇಡೀ ಕರ್ನಾಟಕದಲ್ಲಿ. ಮತ್ತು ನಮ್ಮ ಮುಖ್ಯಮಂತ್ರಿಗಳ ಒಂದು ಪಟ್ಟಿಯನ್ನು ತೆಗೆದು ನೋಡಿದ್ರೆ ದೇವರಾಜ್ ಅರಸ್ ಅವರಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅದರಲ್ಲಿ SM ಕೃಷ್ಣ ಅವರ ಸ್ಥಾನ ಇದೆಯಲ್ಲ, ಅದು ವಿಶೇಷವಾಗಿರುವಂಥದ್ದು.